ನಟಿ ಕೃಷಿ ತಾಪಂಡ ಅವರ ಆಪ್ತ ಸ್ನೇಹಿತ ವೈಶಾಖ್ ಸಾವಿನ ಸುತ್ತ ಈಗ ಅನುಮಾನದ ಹುತ್ತ ಬೆಳೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಾವಿನ ಕುರಿತಾಗಿ ಅವರ ಪತ್ನಿ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಆರ್ ನಗರ ಠಾಣೆಗೆ ವೈಶಾಖ್ ಉಪಾಧ್ಯಾಯ ಅವರ ಪತ್ನಿ ದೂರು ದಾಖಲು ಮಾಡಿದ್ದಾರೆ. ಯಾರ ಮೇಲೂ ಅನುಮಾನ ಇಲ್ಲ, ಬಟ್ ನಿಖರವಾದಂತಹ ಕಾರಣ ಏನು ಅದನ್ನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಪತ್ತೆ ಹಚ್ಚಬೇಕು ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ಫ್ಯಾನಿಗೆ ಸೀರೆಯಿಂದ ನೇಣು ಬಿಗಿದು ಅವರು ಆತ್ಮಹತ್ಯೆಗೆ ಶರಣಾಗಿತ್ತು. ಆದರೆ ಆ ಸೀರೆ ತುಂಡಾಗಿ ಬಿದ್ದಿತ್ತು, ಅಂಗಾತವಾಗಿ ಬಾಡಿ ಬೆಡ್ ಮೇಲೆ ಬಿದ್ದಿತ್ತು. ಸೊ ಹೀಗಾಗಿ ಮರಣೋತ್ತರ ಪರೀಕ್ಷೆ ನಡೆಸಿ ನಿಖರವಾದಂತಹ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ದೂರಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಈಗ ಅವರ ದೂರಿನನ್ವಯ ಪೊಲೀಸರು UDR ಪ್ರಕರಣ ದಾಖಲು ಮಾಡಿ ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ. ಸೊ ಇವತ್ತು ನಟಿ ಕೃಷಿ ತಾಪಂಡ ಅವರ ಆಪ್ತ ಸ್ನೇಹಿತ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿತ್ತು. ನಿನ್ನೆ ರಾತ್ರಿ ಆಗಿರುವಂಥ ಒಂದು ಪ್ರಕರಣ ಇದು. ಇವತ್ತು ಬೆಳಗ್ಗೆ ಇದು ಬೆಳಕಿಗೆ ಬಂದಿದೆ. ಸೊ ಹೀಗಾಗಿ ಅವರ ಪತ್ನಿಯಿಂದ ಅವರು ದೂರ ಇದ್ರು ಅನ್ನುವಂಥ ಮಾಹಿತಿ ಇದೆ. ಕೆಲವು ದಿನಗಳ ಹಿಂದೆನೆ ಪತಿ ಪತ್ನಿ ಇಬ್ಬರು ಕೂಡ ಬೇರೆ ಬೇರೆ ವಾಸವಾಗಿದ್ರು. ಆ್ಯಂಡ್ ನಿನ್ನೆ ಅವರು ಕಾಲ್ ಮಾಡಿ ಕೃಷಿ ತಾಪಂಡ ಅವರಿಗೆ ಈ ರೀತಿಯಾಗಿ ತುಂಬ ಮನಸ್ಸಿಗೆ ಹಿಂಸೆ ಆಗ್ತಾ ಇದೆ, ತುಂಬ ಖಿನ್ನತೆಗೆ ಒಳಗಾಗಿದ್ದೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಂತೆ. ಕೃಷಿ ತಾಪಂಡ ಅವರು ಮನವೊಲಿಸುವ ಕೆಲಸ ಮಾಡಿದ್ದಾರೆ ಆ್ಯಂಡ್ ಸಕ್ಸಸ್ ಕೂಡ ಆಗಿದ್ರು. ಆಯಿತು, ಈಗ ಸದ್ಯಕ್ಕೆ ಏನು ನಿರ್ಧಾರ ಕೈಗೊಳ್ಳೋದಿಲ್ಲ ಅಂತ ಹೇಳಿ ಫೋನ್ ಕಟ್ ಆಗುತ್ತೆ. ಇದಾದ ಸ್ವಲ್ಪ ಹೊತ್ತಿಗೆನೆ ಇವರ ಸಾವಿನ ಸುದ್ದಿ ಅವರಿಗೆ ಬಂದಪ್ಪಳಿಸುತ್ತೆ. ಸೊ ವೈಶಾಖ್ ಉಪಾಧ್ಯಾಯ ಸಾವಿನ ಕುರಿತಾಗಿ ಅವರ ಪತ್ನಿ ಈಗ ದೂರು ದಾಖಲು ಮಾಡಿದ್ದಾರೆ. ನಿಖರವಾದಂಥ ಕಾರಣ ಏನು, ಯಾವ ರೀತಿಯಾಗಿ ಈ ಸಾವಾಗಿದೆ, ಇದನ್ನು ಪತ್ತೆ ಹಚ್ಚಬೇಕು ಅಂತ ಪೊಲೀಸರಿಗೆ ಅವರು ದೂರಿನಲ್ಲಿ ಮನವಿ ಮಾಡಿದ್ದಾರೆ. ಅದರ ಜೊತೆಗೆ ಯಾರ ಮೇಲೂ ಕೂಡ ಅನುಮಾನ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಇವರ ದೂರಿನನ್ವಯ ಪೊಲೀಸರು UDR ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಆ್ಯಂಡ್ ತನಿಖೆಯನ್ನು ಮುಂದುವರೆಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಶಿವಕುಮಾರ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶಿವ, ಈಗ ಯಾವ ರೀತಿಯಾದಂಥ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ, ಏನು ಎಕ್ಸಾಕ್ಟ್ ಆಗಿ ಇವರು ದೂರಿನಲ್ಲಿ ದಾಖಲು ಮಾಡಿರುವಂಥದ್ದು ಅಂತ? ರಾಹುಲ್, ನಿನ್ನೆ ರಾತ್ರಿ 10:30 ಸುಮಾರಿಗೆ ವೈಶಾಖ್ ಅವರ ಆತ್ಮಹತ್ಯೆ ಆಗಿದೆ ಅನ್ನೋದು ಸದ್ಯ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಅಂದರೆ 10 ಗಂಟೆಯಿಂದ 10:30 ಸುಮಾರಿಗೆ ಅವರು ಫ್ಲಾಟ್ ನಂಬರ್ 403 ಎಲಿಗೆಂಟ್ ಅಪಾರ್ಟ್ಮೆಂಟ್ RR ನಗರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಜೊತೆಗೆ ಕುಟುಂಬಸ್ಥರಿಗೆ ರಾತ್ರಿ 11:30 ಸುಮಾರಿಗೆ ಪೊಲೀಸ್ ಅಧಿಕಾರಿಗಳು ಕರೆಯನ್ನ ಮಾಡಿ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ವೈಶಾಖ್ ಅವರ ಪತ್ನಿ ಮೇಘನಾ ಏನಿದ್ದಾರೆ ಅವರಿಂದ ದೂರನ್ನ ಪಡ್ಕೊಂಡು ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂಥದ್ದು RR ನಗರ ಪೊಲೀಸರು. ಪ್ರಮುಖವಾಗಿ ಕೇಸ್ನಲ್ಲಿ ವೈಶಾಖ್ ಅವರ ಪತ್ನಿ ಮೇಘನಾ ಕೊಟ್ಟಂಥ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ವೈಶಾಖ್ ಅವರ ಪತ್ನಿ ಮೇಘನಾ ಅವರು ಸ್ಪಷ್ಟವಾಗಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು, ವೈಶಾಖ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಯಾರ ಮೇಲೂ ಕೂಡ ನಮಗೆ ಅಂದರೆ ಕುಟುಂಬಸ್ಥರಿಗೆ ಯಾರ ಮೇಲೂ ಕೂಡ ಅನುಮಾನಗಳಿಲ್ಲ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಮತ್ತೊಂದು ಕಡೆ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ RR ನಗರ ಪೊಲೀಸರು ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿದಂಥ ನಂತರದಲ್ಲಿ ವೈಶಾಖ್ ಅವರು RR ನಗರದ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ ಫ್ಲಾಟ್ ನಂಬರ್ 403ರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಾವು ಈ ಕೂಡಲೇ RR ನಗರಕ್ಕೆ ಬರಬೇಕು ಅಂತೇಳಿ ಯಾವಾಗ ಪೊಲೀಸ್ ಅಧಿಕಾರಿಗಳು ಕರೆಯನ್ನ ಮಾಡ್ತಾರೆ, ಆಗ ವೈಶಾಖ್ ಅವರ ಪತ್ನಿ ಮೇಘನಾ ಹಾಗೂ ವೈಶಾಖ್ ಅವರ ತಂದೆ ಘಟನಾ ಸ್ಥಳಕ್ಕೆ ಹೋಗುವಂಥದ್ದು. ಹೋದಂಥ ನಂತರದಲ್ಲಿ ಬಾಡಿಯನ್ನ ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ವಿಚಾರಗಳನ್ನು ಕೂಡ ಮೇಘನಾ ಅವರು ಕೊಟ್ಟಂಥ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ನಂತರ ವೈಶಾಖ್ ಅವರ ಕುತ್ತಿಗೆ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಗಾಯ ಆಗಿತ್ತು. ಜೊತೆಗೆ ಕೃಷಿ ತಾಪಂಡ ಅವರು ವಾಸವಾಗಿದ್ದಂಥ ಅಪಾರ್ಟ್ಮೆಂಟ್ನ ಫ್ಲಾಟ್ನ ಬೆಡ್ರೂಮ್ನ ಮೇಲೆ ವೈಶಾಖ್ ಅವರ ಮೃತದೇಹ ಅಂಗಾತವಾಗಿ ಬಿದ್ದಿತ್ತು. ಪೊಲೀಸ್ ಅಧಿಕಾರಿಗಳು ಕರೆ ಮಾಡಿ ಹೇಳ್ದಂಥ ನಂತರದಲ್ಲೇ ನಮಗೆ ಘಟನೆ ಬಗ್ಗೆ ಗೊತ್ತಾಗಿರುವಂಥದ್ದು. ಆ ವೈಶಾಖ್ ಅವರ ಆತ್ಮಹತ್ಯೆ ಹಿಂದೆ ಯಾರ ಮೇಲೂ ನಮ್ಗೆ ಅನುಮಾನ ಇಲ್ಲ, ಆದರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ವೈಶಾಖ್ ಅವರ ಆತ್ಮಹತ್ಯೆಗೆ ನಿಖರವಾದಂಥ ಕಾರಣ ಏನು ಅನ್ನೋದನ್ನ ಮುಂದಿನ ತನಿಖೆ ಸಂಪರ್ಕ ಮಾಡ್ತೀನಿ. ಅವರನ್ನ ಪ್ರೇರೇಪಿಸಿದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿ. ಕೃಷಿ ತಾಪಂಡ ಅವರ ಫ್ಲ್ಯಾಟ್ನಲ್ಲೇ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಮೇಘನಾ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಯಾರ ಮೇಲೂ ಕೂಡ ಅನುಮಾನ ಇಲ್ಲ, ಆದರೆ ನಿಖರವಾದಂಥ ಕಾರಣ ಏನು ಸಾವಿಗೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಪೊಲೀಸರಿಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅವರ ದೂರಿನಲ್ಲಿ.
ಸೊ ದೂರಿನನ್ವಯ UDR ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡು RR ನಗರ ಠಾಣೆಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದು ಈಗ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.